ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಯಾರು ಮದುಮಗಳಂತ ನಾನು ನೋಡಕಂತೀನಿ ಈಕೆ ಗೈಸ್ ಅಲ್ಲ ಅಗ್ನಿ ಪರೀಕ್ಷೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಆರಾಮಾಗಿ ಈರೇಷನ್ ಬಂದ್ಬಿಟ್ಟಿದ್ದೆ ಮನೆಗೆ. ಅದಾದ್ಮೇಲೆ ಗೊತ್ತಾಗೈತಿ ಇದು ಮೆಡಿಕಲ್. ಈಗ ಮದರ್ಸ್ ಡೇ ಇದ್ದಾಗ ನಮ್ಮ ಅನನ್ಯ ಆರ್ಡರ್ ಮಾಡ್ರಿ ಗೈಸ್ ನನಗೆ. ಅಲ್ಲಿ ನೋಡಿ ಹೆಂಗ್ ನೋಡ್ತೈತೆ ಅದು ನಿನ್ ಬಗಲ್ ಮಕ್ಕಂಡು ಸಾವು ಸೆಟ್ಕೊಂಡು ನೋಡಿದ್ರೆ ಸಾವು ಪಾಪ ಸಾವು. ನೀ ಎದಕ್ಕೆ ಅಕ್ಕ ಬೊಜ್ಜು ಕರಗಿಸಲು ವಿಡಿಯೋ ಹಾಕಿ ಅಂತ. ಅಕ್ಕ ನೀವು ಡೆಲಿವರಿ ಆದಮೇಲೆ ಹೇಗೆ ಸ್ಲಿಮ್ ಆಗಿರಿ ಒಂದು ವಿಡಿಯೋ ಮಾಡುವಕ್ಕ. ನಿಮ್ಮ ಹಸ್ಬೆಂಡ್ ಹೇಗೆ ಅವರ ಬಗ್ಗೆ ವಿಡಿಯೋ ಬ್ಲಾಗ್ ಮಾಡಿ ಯಾವಾಗ ಕಂಟೆಂಟ್ ಅಂದ್ರೆ ನಮ್ಗೆ ಏನು ಮಾಡೋಕ್ಕಿರುತ್ತೆ ಗೈಸ್. ನನಗೆ ಆ್ಯಕ್ಚುಲಿ ನನಗೇನಿರುತ್ತೆ ಹೇಳಿ. ಬಾಯ್ ಬಾಯ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಳಿ ನೀನು ನೋಡ್ರಿ ಎಷ್ಟು ಸೋಗ್ ಮಾಡಂತಾನ. ಇವಾಗ ಮಲಗಿಸ್ತೀನಿ ಗೈಸ್. ಇದ್ಗ ಆವಾಗಲೇ 6 o'clock ಎದ್ದಾನ. ಇವಾಗ ಆವಾಗಲೇ 8:30 ಆಗಕ್ಕೆ ಬಂದೈತಿ. ಇವಾಗ ಒಂದು ಸ್ವಲ್ಪ ಹೊತ್ತು ಮಲಗಿಸಿ ಆಮೇಲೆ ಸ್ನಾನ ಮಾಡಿಸ್ತೀವಿ. ಬಂಗಾರ ಊರಿಗೆ ಹೋಗೋಣ ಅಂತಾಡು. ಹೆಂಗೆ ಅಳಲ್ರಿ ಗೈಸ್, ಖುಷಿ ಅದರೀತ. ಹೊಸ ಪರಿಚಯ, ಹೊಸ ಜನ ಪರಿಚಯ ಆಗ್ತಾರಿತ್ತೀಗ. ಹೆಂಗೆ ಮಾಡಿ ತೂಗ್ಬೇಕಂತ ನೋಡ್ರಿ. ಮತ್ತೆ ಲಾಲಿ ಸಾಂಗ್ ಹಚ್ಬೇಕಿತ್ತೀಗ. ಸ್ಟಾಪ್ ಮಾಡಿ ಮಾಡ್ತಾನ ಮಲಗತ್ನಾಗ. ಓಕೆ ಗೈಸ್, ಹಂಗೆ ನೋಡ್ತಾ ಇದ್ರಿ ಗೈಸ್. ನೋಡ್ರಿ ಎದ್ದಿರೋದೆ 9 ಗಂಟೆಗೆ. ಅದ್ರಾಗ ಮತ್ತೆ ಸ್ಮಾರ್ಟ್ ಕಾಣಬೇಕಂತ ನೋಡ್ರಿ ಅದ್ರಾಗ. ಇರ್ಲಿ ನೋಡು. ನೋಡ್ರಿ ಇವಾಗ ಟೀ ಕುಡಿಯಕಂತೀನಿ. ರಘುವರನ್ ಮಕ್ಕಂಡಲ್ಲಿ ಟೀ ಕುಡಿಯಕಂತೀನಿ. ತೋರಿಸಿರ್ತಾರೆ ಮಕ್ಕಂಡ ನೋಡ್ರಿ ರಾಜ್ಕುಮಾರ್ ಗೈಸ್. ನೋಡ್ರಿ ರಘುವರನ್ ಆಗಲಿ ಎದ್ದು ಬಿಟ್ಟನ. ಮಲಗಿಸಿದ್ದೆ, ನಮ್ಮ ಮಮ್ಮಿ ಎತ್ಕೊಂಬಂದ್ಬಿಟ್ಟಾಳ. ನಮ್ಮ ಮನೆ ಪಕ್ಕದ ಇವ್ರೆ ಒಲ್ಲೆ ಅಂತಾನ. ನಿನ್ ಕಡೆ ಇರಮ್ಮಮ್ಮ, ನಿನ್ ಕಡೆ ಒಲ್ಲೆನ ಅಂತಾನತ ಅಂದ್ರೆ ನಮ್ಮ ಮಮ್ಮಿ ನೋಡ್ರಿ ದುಡಿಯಕ್ ಹೋಗ್ಬೇಕು. ನಮ್ಮ ಕಡೆ ದುಡ್ಡಿದ್ರ ಯಾರನ್ನ ಕೇಳಕ್ಕ ಆಗಲ್ಲ ಅಂತೇಳಿ ಏನೇನೋ ಲೆಕ್ಚರ್ ಮಾಡಕತ್ತ. ಚಿನ್ನಿ ಡಬಲಿ ಕಾಲ್ ಮಾಡಿ ಇಟ್ಟಿಟ್ಕ ಕೇಳ್ಬೇಕಾಗುತ್ತೆ. ನಮ್ಮನೆ ಚತ್ತನ ಮಾಡ್ತಾನ ಒಮ್ಮೆ ಕೊಡು. ವಾವ್ ಗೈಸ್, ಯಾರು ಮದುಮಗಳಂತ ನಾನು ನೋಡಕಂತೀನಿ ಈಕೆ ಗೈಸ್. ಐ ಕಾಂಟ್ ಬಿಲೀವ್. ವಾವ್, ಮದ್ವೆ ಸೀರೆ ಸೇಮ್ ಮದ್ವೆ ಸೀರೆ ಲುಕ್ ಐತೆ ನೋಡ್ರಿ. ಇದು ನಮ್ಮ ರೇಷ್ಮಾ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತಗೊಂಡಾಳ. ಮೆನ್ಷನ್ ಮಾಡ್ತಾಳ ನೋಡ್ರಿ ಅಕ್ಕಿದ್ದು ಇನ್ಸ್ಟಾಗ್ರಾಮ್ ಪೇಜ್ನಾಗ. ವಾವ್, ಸೇಮ್ ನನ್ನ ಮದ್ವೆ ಸೀರೆ ಇದೇ ಥರ ಐತೆ. ಅದು ಇನ್ನೂ ಇಷ್ಟು ಶೈನಿಂಗ್ ಇಲ್ಲ, ಅದು ಕಡಿಮೆ ಐತೆ. ಆಲ್ಮೋಸ್ಟ್ ಇದೇ ಥರ. ಇದು ಪ್ರೈಸ್ ಎಷ್ಟಿರ್ಬೋದು? ಇದು 1500 1300 ಅಷ್ಟು. ಹೌದಾ, ಚೆನ್ನಾಗೈತಲ್ಲ, ಕೊಡ್ಬೋದು. ಏನಾರ ಮದುವೆಗಿದ್ವಿ ಟೈಮ್ನಾಗ ಅಂತ ಭಾರಿ ಕಾಣುತ್ತಾ. ಆಕೆ ಇವಾಗ ರೀಲ್ಸ್ ಮಾಡ್ಬೇಕಂತ ರೆಡಿ ಆಗ್ಯಾಳ. ರೀಲ್ಸ್ ರಾಣಿ. ಬ್ಲೌಸ್ ಚೆಂದಾಗೈತೆ, ಕಂಫರ್ಟೇಬಲ್ ಆಗೈತಿ. ಬ್ಯಾಕ್ ನೋಡಕ್ಕೂ ಲುಕ್ ಆಗೈತಿ, ಚಂದ ಗೈಸ್. ನೋಡ್ರಿ ನಮ್ಮ ವೀರೇಶನ್ನ ಇದು ಕಳಿಸ್ಬೋದಿತ್ರಿ ಆರಾಮಾಗಿ. ಯಾವ್ದಲ್ಲ ಅಲ್ಲ ಅಗ್ನಿ ಪರೀಕ್ಷೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಆರಾಮಾಗಿ ವೀರೇಶನ್ ಕಳಿಸ್ಬೋದು. ಯಾಕಂದ್ರೆ ಫುಲ್ ಬರೀ ನಾರ್ಮಲ್ ಪರೀಕ್ಷೆ ಬಂದ್ಬಲ್ಲ ಇವ್ರು ನೋಡ್ರಿ ಗೈಸ್. ರೀಲ್ಸ್ ಮಾಡ್ತಾರಲ್ಲ ಅವ್ರ ಹೆಸರು ಅಂತ. ಅವರೆಲ್ಲ ವೀಪಿ ಅಂತೇಳಿ ರೀಲ್ಸ್ ಮಾಡ್ತಾರ ಅಂತ. ಎಲ್ಲರೂ ಎದಕ್ ಚೀರಕತ್ತೀರಿ ಅಂತ ಅರ್ಥ ರೇಷ್ಮಾ, ನಾವು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಟಾಸ್ಕ್ ಇದನ್ನ ಮಾಡ್ಬೇಕಂತ ನೋಡಿ ಬರ್ತಿದ್ವಿ. ನಿನ್ ಟ್ಯಾಲೆಂಟ್ ಏನಿದೆ ಅಂತ ಕೇಳ್ತೀನಿ ನೋಡ. ನಾ ಬಂದ ಬರ್ತೀಯಾ? ನನ್ ಟ್ಯಾಲೆಂಟ್ ತೋರಿಸ್ತೀನಿ ಇವತ್ತು. ತೋರಿಸ್ಬಿಟ್ಟೆವಾ ಮತ್ತೆ? ನಾನು ಬರ್ತೀನಿ. ರಿಯಲ್ ಟ್ಯಾಲೆಂಟ್ ನಮ್ಮ ವೀರೇಶನ ಕರ್ಕೊಂಡು ಮಾತಾಡ್ರಿ ನೋಡಮ್ಮ. ಅದನ್ನ ತಿನ್ನದ ಒಂದು ಟ್ಯಾಲೆಂಟ್. ಟ್ಯಾಲೆಂಟ್ ಇದ ಕಾರ್ಸೋದೇ ಇಬ್ರು ಟ್ಯಾಲೆಂಟ್ ಇದ.
ಜ್ಯೋತಿ ಜ್ಯೋತಿ ಕಿತ್ಕೊಂಡು ಹೋಗ್ಬೇಕು. ಈ ಕಡೆ ಒಳಗೆ ಕೃಷ್ಣರಿಗೆ ಊಟ ಮಾಡ್ರಿ ಅಂತ ಸಾವಿತ್ರಿಯರಿಗೆ ಭಯ ಅವರು ಹೋಗಬಂದ್ರು ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಜಗಳ ಅಂದ್ಕೊಂಡ್ಬಿಟ್ರಿ ಸೈಡಲ್ಲಿ. ಗೈಸ್ ನೋಡ್ರಿ ಏನ್ ಮಾಡಕಂತೀನಪ್ಪ ಅಂತಂದ್ರೆ ನಮ್ ಗುಂಡ ಆರಾಮಾಗಿ ಸ್ನಾನ ಮಾಡಿ ಮಕ್ಕೊಂಡ್ಬಿಟ್ಟಾನ ಇವಾಗ. ಅದಕ್ಕೆ ಸ್ವಲ್ಪ ಫ್ರೀ ಟೈಮ್ ಇತ್ತು ಅಂತೇಳಿ ಊರಿಗೆ ಹೋಗ್ಬೇಕಂತ ನೋಡ್ರಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಒಂದ್ ವಾರ ಮೇಲೆ ಆಯ್ತು. ಬರೀ ನಾಳೆ ನಾಡ್ದ ಅಂತೇಳಿ ಕುಂದ್ಬಿಟ್ಟಿದ್ದೀನಿ ಬರೀ. ಮತ್ತೆ ಇವಾಗ ಸಾವು ಬರ್ಡೇ ಮಾಡಿ ಅಂತ ಅನ್ಸಕಂತೈತಿ. ಹೆಂಗಾದ್ರೂ ಇದೀನಿ ಇನ್ನೊಂದು 3 days ಅಲ್ಲ ಸಾವು ಬರ್ಡೇ ಬಂತು. ಬರ್ತಡೇ ಒಂದು ಮಾಡೋಣ. ಅವಳು ನಮ್ಮ ಬರ್ತಡೇ ಅಂದ್ರೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಅದಿದ್ದು ಕೊಡ್ಸೋದು ಅದೆಲ್ಲ ಮಾಡ್ತಾಳಲ್ಲ, ಹೆಂಗಾದ್ರೂ ಇದೀನಿ ಅವಳು ಬರ್ಡೇ ಮಾಡಿ ಹೋಗೋಣ ಅಂತ ಅನ್ಸಕಂತೈತಿ. ಆಕಿ ನಮ್ಗೆ ಎಷ್ಟು ಕೇರ್ ಮಾಡ್ತಾಳ, ಅದಕ್ಕೆ ನಾನು ಇದ್ದು ಮಾಡೋಣ ಅಂತ ಅನ್ಕೊಳಕಂತೀನಿ. ನೋಡಂಬರಿ ಏನಾಗುತ್ತೆ ಗೊತ್ತಿಲ್ಲ. ಇದನ್ನ ಆಕ್ಚುಲಿ ಏನ್ ಮಿಸ್ಟೇಕ್ ಆಗೈತೆ ಅಂದ್ರೆ ಗೈಸ್, ಇದು ನಂಗೆ ವಿಶಾಲ್ ಮಾರ್ಟ್ನಾಗ ಇದು ಬಾಕ್ಸ್ ಇಷ್ಟ ಆಗಿತ್ತು. ಇಲ್ಲಿ ವಿಶಾಲ್ ಮಾರ್ಟ್ ಅಲ್ಲ, ಇಲ್ಲಿ ನಮ್ಮೂರಲ್ಲಿ ರಿಲಯನ್ಸ್ ಮಾರ್ಟಲ್ಲಿ ಇದನ್ನ ವಿಶಾಲ್ ಮಾರ್ಟಲ್ಲಿ ತಂದಿದ್ದೆ. ಇದ್ರೊಳಗಡೆ ಹಾಕಿಟ್ಟಿದ್ದೆ ನಾನು. ಇದನ್ನ ತುಂಬಾ ಲಗೇಜ್ ಅನ್ಸಕಂತವಲ್ಲ, ಅದಕ್ಕೆ ಒಂದು ಡಬ್ಬೆ ಒಳಗಡೆ ಹಾಕಿಡೋಣ ತಡಿ ಅಂತೇಳಿ ಅನ್ಕೊಂಡಿನಿ. ಏನ್ ಮಿಸ್ಟೇಕ್ ಆಗೈತೆ ಅಂದ್ರೆ ಮ್ಯಾಲಿಂಗ್ ಪ್ಯಾಕಿಂಗ್ ಬಂದಿತ್ತು. ಇದು ನಾನು ಸುಮ್ಮನೆ ನಾರ್ಮಲ್ ಬಾಕ್ಸ್ ತರ ಚೆನ್ನಾಗೈತೆ ಬಿಡು, ಮತ್ತೆ ಈ ತರ ಐತಿ ಇದ್ರೊಳಗಡೆ ಏನಾದ್ರು ಚಿಕ್ಕ ಪುಟ್ಟ ಏನಾದ್ರು ಇಡೋಣ ಇದರಲ್ಲಿ ಅಂತೇಳಿ ಅನ್ಕೊಂಡು ಈ ಬಾಕ್ಸ್ ತಗೊಂಡಿನಿ. ಮ್ಯಾಲೆ ಪ್ಯಾಕಿಂಗ್ ಬಂದಿತ್ತು. ಅದು ಹಿಂಗೆ ಇದು ಕಂಡಿಲ್ಲ ನಂಗೆ, ಅಬ್ಸರ್ವ್ ಮಾಡಿಲ್ಲ, ನನ್ಗೆ ಗೊತ್ತಿಲ್ಲ. ನನಗೆ ತಗೊಂಬಂದ್ಬಿಟ್ಟಿನಿ, ಮೇಲೆಲ್ಲ ಕವರ್ ಕಿತ್ತಾಕ್ಬಿಟ್ಟಿನಿ, ತಂದ್ಬಿಟ್ಟಿದ್ದೆ ಮನೆಗೆ. ಅದಾದ್ಮೇಲೆ ಗೊತ್ತಾಗೈತಿ ಇದು ಮೆಡಿಕಲ್ ಏನಾದರೂ ಟ್ಯಾಬ್ಲೆಟ್ಸ್ ಇಟ್ಕೊಳಕ ಮೆಡಿಕಲ್ಸ್ ಏನಾದರೂ ಇಟ್ಕೊಳಂತ ಬಾಕ್ಸ್ ಐತಿ ಇವಾಗ. ರೇಷ್ಮಾ ಅವರು ಇರ್ಲಿ ಬಿಡು ಏನಾಗತ್ತಾ ಅದ್ರೊಳಗೆ ಇಟ್ಕೋಬೋದಲ್ಲ, ಏನಾಯ್ತು ಕವರ್ ಅದಿದ್ರೆ ಏನಾಯ್ತು ಅಂತ ಅಂದ್ರೆ ಅದಕ್ಕೆ ನನ್ನ ಬರ್ಡೇ ಕೊಡ್ಸಿರೋದು ಏನೇನೋ ಐಟಮ್ಸ್ ಇತ್ತು ಗೈಸ್. ಇದೆಲ್ಲ ಇವನ್ನೆಲ್ಲ ಇಟ್ಕೊಳ್ಳೋಣ ಇದರಲ್ಲಿ ಅಂತೇಳಿ, ಇದ್ರಲ್ಲಿ ಏನೇನು ಇಡಿಸ್ತಾವು ಅಷ್ಟು ಇಟ್ಕೊಳ್ಳೋಣ ಅಂತೇಳಿ ಇಡಕಂತೀನಿ ನೋಡ್ರಿ. ಇಟ್ಮೇಲೆ ತೋರಿಸ್ತೀನಿ ತಡ್ರಿ ಒಂದ್ಸಲ. ನೆಕ್ಸ್ಟ್ ನೋಡ್ರಿ ಫೈನಲಿ ಎಲ್ಲಿ ಏನು ಇಡ್ಬೇಕಂತಾನೆ ಗೊತ್ತಾಗವಲ್ತು ಗೈಸ್. ಈ ಬ್ಯಾಗಿಗೆ ಅಂತೂ ಇಡಿಸ್ತವೆ ಈಗ ನೋಡ್ರಿ. ಆಲ್ರೆಡಿ ನಂದು 1-2 ಇವು ಅದಾವು, ಪರ್ಸ್ ಅದಾವು, ಅದ್ರೊಳಗಡೆ ಹಾಕಿನಿ. ಇದನ್ನು ತೋರಿಸಿಲ್ಲ ಅನ್ಸುತ್ತೆ ನಿಮ್ಗೆ. ನನಗೆ ಮದರ್ಸ್ ಡೇ ಇದ್ದಾಗ ನಮ್ಮ ಅನನ್ಯ ಆರ್ಡ್ರ್ ಮಾಡ್ಯಾಳ್ರಿ ಗೈಸ್. ನನಗೆ ಗೊತ್ತಿಲ್ಲ ಇದು ಪಾಪ. ನಮ್ಮ ಅನನ್ಯ ಹೆಂಗೆ ಗೊತ್ತಾ ಅಂದ್ರೆ ಒಟ್ಟು ಎಲ್ಲರಿಗೂ ಸರ್ಪ್ರೈಸ್ ಕೊಡ್ತಿರ್ಬೇಕು, ಎಲ್ಲರನ್ನೂ ಖುಷಿ ಪಡಿಸ್ತಿರ್ಬೇಕು ಅಂತಿರ್ತಾಳೆ ನೋಡ್ರಿ. ಈ ಥರ ಕೊಟ್ಟ ನೋಡ್ರಿ. ಅದಕ್ಕೆ ನಾವೇನಂತೇಳಿವಿ, ಇದು ರಘುವರನ ಈಕೆ ಅನನ್ಯ, ಅಮೂಲ್ಯ ಇಲ್ಲನ ಅಂತಂದ್ರೆ ಇಲ್ಲ ಆಕಿ ಅಂತೇಳಿ ಗೈಸ್. ಆಕಿಗೆ ಅಮೂಲ್ಯ ಅಂದ್ರೆ ಜಗಳ ಎಲ್ಲ ಅವ್ರಿಗೆ. ಹಂಗೇನಿಲ್ಲ ಮಮ್ಮಿ, ಇಂಥದ್ದಷ್ಟೇ ಇತ್ತು, ಅದಕ್ಕೆ ಇಂಥದ್ದು ಆರ್ಡ್ರ್ ಮಾಡಿದ್ನಿ ಮಮ್ಮಿ ನಿನ್ಗೋ ಅಂತ ಅಂದಲ್ಲ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್ ಅನನ್ಯ. ಪಾಪ ರೊಕ್ಕ ಕೂಡಿಟ್ಕೊಂಡು ಕೊಡ್ಸಾಡ್ರಿ. ಕ್ಯೂಟ್ ಅಲ್ವಾ ನೋಡ್ರಿ. ಮೊನ್ನೆ ಬರ್ಡೇ ಇದ್ದಾಗೆಲ್ಲ ಏನೇನೋ ನನಗೆ ಇಷ್ಟ ಆಗಿರೋ ಪರ್ಫ್ಯೂಮು ನಾನು ಯೂಸ್ ಮಾಡೋದು, ಇದು ಹಿಮಾಲಯ ಎಲ್ಲ ಕೊಡ್ಸಿರ್ತಾರೆ. ಮತ್ತು ನಿನ್ನೆ ಹೋದಾಗ ರಘುವರನಿಗೆ ಕಾಡ್ಗೆ ಅದು ಸ್ವಲ್ಪ ಏನೇನೋ ಐಟಮ್ಸ್ ತಗೊಂಡು ಬಂದಿದ್ದೆ, ಸಣ್ಣ ಪುಟ್ಟ ಅಂತವು. ಅವನೇ ಇಟ್ಕೊಂಡ್ರೆ ಆಯ್ತು ಅಂತಂದ್ರೆ ಇದೇ ತುಂಬಿಬಿಟ್ಟೈತಿ ಗೈಸ್. ಇದು ಒಂದು ಇಷ್ಟ ಆಗೈತೆ ನೋಡ್ರಿ. ಸ್ವಲ್ಪ ಬ್ಯಾಂಗಲ್ಸ್ ಅವು ಇವು ಅದಾವು ಇದ್ರಾಗ ಇಟ್ಟೀನಿ. ಅದನ್ನ ಮತ್ತೆ ಎಕ್ಸ್ಟ್ರಾ ಇಟ್ಕೋಬೇಕು ನೋಡ್ರಿ ಇವಾಗ. ಮತ್ತೆ ನಿನ್ನೆ ಈ ಕೀಚೈನ್ ಇಷ್ಟ ಆಗಿತ್ತು ಗೈಸ್. ಬಜಾರ್ ಒಳಗಡೆ ಕ್ಯೂಟ್ ಅನ್ಸಿತ್ತು ಒಂಥರ. ನಂದು ಒಂದು ಬ್ಲ್ಯಾಕ್ ಕಲರ್ ವ್ಯಾನಿಟಿ ಬ್ಯಾಗ್ ಐತಿ ಗೈಸ್, ಅದಕ್ಕೆ ಚೆನ್ನಾಗಿ ಕಾಣಬಹುದು ಏನು ಅಂತ ತಗೊಂಡೀನಿ. ಹಾಕ್ತೀನಿ ತಡ್ರಿ, ಯಾವಾಗಾದ್ರೂ ತೋರಿಸ್ತೀನಿ ನಿಮ್ಗೆ. ಕ್ಯೂಟ್ ಅನ್ಸಿತ್ತು, ಒಂಥರ ಡಿಫ್ರೆಂಟ್ ಅನ್ಸಿತ್ತು, ಅದಕ್ಕೆ ತೊಗೊಂಡೆ ನೋಡ್ರಿ ಇದನ್ನ. ಅವಾಗಿದ್ದು ಯಾರಲ್ಲೇ ಯೂಸ್ ಮಾಡ್ತಿದ್ದೆ ಗೈಸ್, ಅದು ಫೇವ್ರೇಟ್ ಇತ್ತು. ಒಂದ್ಸಲ ಡೆನ್ವರ್ ಅಂತ ಬರ್ತಲ್ಲ ಗೈಸ್, ವೈಟ್ ಕಲರ್ದು, ಅದು ಸ್ಮೆಲ್ ಚೆನ್ನಾಗಿತ್ತು, ಅದನ್ನು ಯೂಸ್ ಮಾಡ್ತಿದ್ದೆ. ಅದಾದಮೇಲೆ ಇವಾಗ ಸ್ವಲ್ಪ ದಿನಗಳಾಯ್ತು ಗೈಸ್, ಸ್ವಲ್ಪ ದಿನ ಅಂದ್ರೆ 1 year ಆಗಕ್ಕೆ ಬಂತು. ಇದು ವಾಟರ್ ಗರ್ಲ್ ಅಂತ ಯೂಸ್ ಮಾಡಕ್ಕಂತೀನಿ. ಮಸ್ತ್ ಇರುತ್ತೆ ಗೈಸ್. ಇದು ಒಂಥರ ಸ್ವಲ್ಪ ಡೀಸೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ಇದೂ ಒಂಥರ ಚೆನ್ನಾಗಿರುತ್ತೆ. ಪರ್ಫ್ಯೂಮ್ ಲವರ್ ಗೈಸ್, ನನಗೆ ಪರ್ಫ್ಯೂಮ್ಸ್ ಅಂದ್ರೆ ಭಾಳ ಇಷ್ಟಪಡ್ತೀನಿ. ನಮ್ಮ ಮನೇಲಿ ಸಾವಿತ್ರಿ ಜ್ಯೋತಿ ಪರ್ಫ್ಯೂಮ್ ಆಗಬರಲ್ಲ, ನಾನು ರೇಷ್ಮಾ ಪರ್ಫ್ಯೂಮ್ ಲವರ್ಸ್. ಓಕೆ ಗೈಸ್, ಹಂಗೆ ನೋಡ್ತಾ ಇರಿ. ಗುಂಡ ಎದ್ಮೇಲೆ ತೋರಿಸ್ತೀನಿ. ಇದೆಲ್ಲ ಫುಲ್ಲು ನೀಟಾಗಿ ಇಟ್ಕೊಂತೀನಿ ಇವಾಗ. ನಿಂದ್ರಾಗ ಸ್ಟೋರೇಜ್ ಮಾಡಿ ಇಟ್ಕೊಂತೇನು ಫೋಟೋಸ್ ವಿಡಿಯೋಸ್? ಬರ್ತಡೇಗೆ ಹಾಕ್ತೇನೋ ಅಷ್ಟು? ಸುಮ್ಮನೆ ಖುಷಿಗೆ ಏನು ಹೇಳೋದೆ? ತೆಗೆದಿಡ್ತೀಯನ ಅವನ್ನ?
ಸರ್ಪ್ರೈಸ್ ಕೊಡ್ತೀನಿ ನಂಗೆ ಅದನ್ನ ಬರ್ತಡೇ ಇದ್ದಾಗ. ಇಬ್ಬರು ವಿಡಿಯೋಸ್ ಮಾಡ್ತೀರೇನ ಅದನ್ನ ಸೇರಿಸ್ಕೊಂಡು ಲಾಸ್ಟಿಗೆ ಒಂದು. ಎಷ್ಟಕ್ಕೊಂದದವಿಲ್ಲ ನಿಮ್ಮ ಕಡೆ ಅಂತಾವು ಭಾರಿ ತೆಗಿತಿ ಬಿಡ್ಲು. ಅಲ್ಲಿ ನೋಡಿ ಹೆಂಗೆ ನೋಡ್ತೈತೆ ಅದು ನಿನ್ನ ಬಗಲ್ ಮಕ್ಕಂಡು. ಏನು ಮಾಡ ನೀವು ಅಂತ ತಂದೆ ಕ್ಯೂರಿಯಾಸಿಟಿ. ಮಾಮ ಹುಡುಗಿನ ಕಡು ಮಾಮ ತಿನ್ಬಿಡ್ಲು ಅದನ್ನ ತಿನ್ನೀರ. ವೀರೇಶಿಗೆ ಬರೀ ಸೊಸೆ ಅಂದ್ರೆ ನಾವು ನೋಡಿ ನೋಡಿ ಸಾಕಾಗಿತ್ತು ಗೈಸ್. ಅಡಿಯ ಬಂದಾನಲ್ಲ ಫುಲ್ ಹ್ಯಾಪಿ ಅದಾನಂತ ಇವಾಗ. ಅದ್ರಾಗ ಇಷ್ಟು ಮುದ್ದಾಗಿರೋ ಅಡಿಯ ಅಂದ್ರೆ ಯಾರು ಬಿಡ್ತಾರೆ? ಇಷ್ಟು ಮುದ್ದಾಗಿರೋ ಅಡಿಯ ಅಂದ್ರೆ ಯಾರಿಗೆ ಸಿಗ್ತಾನೆ ಹೇಳ್ರಿ? ಎಲ್ಲರಿಗೂ ಸಿಗಲ್ಲ. ಪುಣ್ಯ ಮಾಡಿರ್ಬೇಕು ಅದಕ್ಕೆ. ಅಂಬಿ ಮಾಡ್ದಂಗೆ ಮಾಡ್ತಿಲ್ಲೋ ನೀನು. ಅಲ್ಲಿ ನೋಡ ಅದು ಎಷ್ಟು ಹ್ಯಾಪಿ ಐತೆ. ನಾವು ನಗ್ಸಿದ್ರೆ ಒಟ್ಟನಾಗಲ್ಲ ನೋಡಿ ಇರೋದು. ಗೈಸ್ ನೋಡ್ರಿ ಇವ್ರ ಬಾಂಡಿಂಗ್ ನೋಡ್ರಿ ಸ್ವಲ್ಪ. ಸಾವಿ ಬೇಕಾ ಮಮ್ಮಿ ಬೇಕಾ? ನೋಡವ ಅಂದ್ಲಲ್ಲ ನೀವು ಯಾಕೆ ಮಾಡತ್ತೀವಿ? ಯಾರಿಷ್ಟ ನಿಂಗ? ನನಗದಕ್ಕೆ ಬಡಿತಿದ್ದೀನಿ ನೀನು. ಇಲ್ಲಿ ಹೋಗ್ಬಿಡ್ಲಿ ಆಳಲ್ಲಿ ರೇಷ್ ಮಾಡು. ಅಲ್ಲಿ ಸಾವಿ ಹೇಳಕಂತಾಳ ನೋಡು. ಅಲ್ಲಿ ಸಾವಿ ಹೇಳಕಂತಲ ಅಲ್ಲಿ ನೋಡ ಅದು ಸಾವು ಸೆಟ್ಕೊಂಡ್ ನೋಡಿದ್ರಿ ಸಾವು ಪಾಪ ಸಾವು. ನೀ ಎದಕ್ ಮಮ್ಮಿ ಇಷ್ಟ ಅಂದೆ? ಮಾಲಿಗೆ ಹೋಗ್ಕಿರೇನ ಸಾವು? ನಾವು ಮಾಲಿಗೆ ಹೋಗ್ತೀವಿ. ಆಕಿ ಕಿವಿ ಇಲ್ಲ ಹಂಗನ್ನಲ್ಲಪ್ಪ. ನಾಕಿ ಇಷ್ಟಪಡ್ತಾಳ ಅಷ್ಟ ಸಾಕು ನನಗೆ. ಬಿಟ್ಲ ಒಂದು ಬುಚ್ಚಿ ಇಷ್ಟಪಡ್ತಲ್ಲ ಅದಕ್ಕೊಂದು ಬ್ಲ್ಯಾಕ್ ಮೇಲ್ ಮಾಡಲ್ಲಪ್ಪ ನಾ. ಏನು ಬೇಡ ಕಾರ್ ಬೇಡ ಏನು ಬೇಡ. ನಾ ಇದಕ್ಕೆ ಹೋಗ್ತೀನಿ ಜೋಕಾಲಿಡಕ್ಕೆ ಹೋಗ್ತೀನಿ. ಜೋಕಾಲಿಡ ಬೇಕಾದ್ರೆ ನಾಟಕ ಅದು. ಗೈಸ್ ಇವತ್ತು ಸ್ವಲ್ಪ ಕಮೆಂಟ್ಸ್ ಓದೋಣ ಅಂತೇಳಿ ಅನ್ಕೊಂಡೆ. ಸೊ ಓದಂಬರ್ರಿ. ಮತ್ತು ಊರಿಗೆ ಹೋಗೋದು ಕ್ಯಾನ್ಸಲ್ ಆಗಿ ಸಾವು ಬರ್ತಡೇ ಮಾಡಿ ಸಂಡೇ ಮಾಡಿ ಸೋಮವಾರ ಊರಿಗೆ ಹೋಗ್ಬೇಕಂತೇಳಿ ಡಿಸೈಡ್ ಆಯಿತು. ನೀವು ಊರಿಗೆ ಬಂದಾಗ ಜ್ಯೋತಿನ ಬ್ಲಾಗ್ ಮಾಡಿ ಅಂತ ಹೇಳಿ ಅಂತ ಮಾಡಿದ್ದೀರಾ. ಗೊತ್ತಿಲ್ಲ ಗೈಸ್ ಆಕಿ ಚಾಯ್ಸ್ ಏನು ಮಾಡ್ತಾಳೆ ಏನು ಗೊತ್ತಿಲ್ಲ. ಹಾಯ್ ಅಕ್ಕ, ಇವತ್ತು ರಾಯರಗುಡಿಯಲ್ಲಿ ನಿಮ್ಮ ತಮ್ಮನ್ನ ಆ್ಯಂಡ್ ಕೃಷ್ವಿನ ನೋಡಿದೆ, ತುಂಬ ಖುಷಿ ಆಯಿತು. ಆದರೆ ಮಾತಾಡ್ಸೋಕ್ಕೆ ಆಗಿಲ್ಲ, ಸಾರಿ ಅಂತ ಒಬ್ಬರು ಮಾಡಿದ್ದೀರಿ. ಮಾತಾಡಿಸ್ತಿದ್ರು ಅವರು, ನೀವು ಮಾತಾಡ್ಸಿದ್ರೆ. ಅಕ್ಕ ನಿಮ್ಮ ಮನೆ ದೇವರು ನಮ್ಮೂರಲ್ಲಿದೆ, ನೀವು ಬಂದಿದ್ರಿ ಅಕ್ಕ ಅಂತ. ಮತ್ತೆ ಒಂದು ಸಲ ಬರ್ತೀವಿ ಅಕ್ಕ. ಬೊಜ್ಜು ಕರಗಿಸಲು ವಿಡಿಯೋ ಹಾಕಿ ಅಂತ. ಅಯ್ಯೋ ನಂದ ಇನ್ನೂ ಕರಿಯಿಲ್ಲ ಗೈಸ್, ಸ್ವಲ್ಪ ಹಾಗೆ ಐತಿ. ಅಂದ್ರೆ ಒಂದು ಟ್ರೈ ಮಾಡಕಂತೀನಿ. ಏನಪ್ಪ ಅಂತಂದ್ರೆ ಅದನ್ನ ಒಂದು 4 ದಿನ ಟ್ರೈ ಮಾಡಿ ಕೇರ್ಲೆಸ್ ಮಾಡಿ ಬಿಟ್ಟಿನಿ. ಬಟ್ ಕೇರ್ಲೆಸ್ ಮಾಡಬಾರ್ದಂತೇಳಿ ಇವಾಗ ಅನ್ಸಕತ್ತೈತಿ. ಸೊ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅದು ಏನಂತೇಳಿ ನಿಮಗೂ ತೋರಿಸ್ತೀನಿ ಇಷ್ಟ್ರಾಗ. ನನಗೂ ರೇಷ್ಮಾ ಥರನ ಮನೆಯಲ್ಲಿ ಇರೋದೇ ಇಷ್ಟ ಅಂತ. ಆಯಿತು, ಮನೇಲಿ ಇರಿ ನೀವು. ಯಾವ ಊರು ನಿಮ್ಮದು ಸಿಸ್ ಅಂತ ಮಾಡಿದ್ದೀರಾ? ನಮ್ಮದು ಕಾರಟಗಿ, ಗಂಡನ ಮನೆ ಹೊಸ್ಕೇರ ಅಂತ. ಕೃಷ್ವಿ ನೀವು ಯಾರ್ರಿ? ನಿಮ್ಮ ಮಮ್ಮಿ 5 ಮಕ್ಕಳಿದ್ರು ಇನ್ನೂ ಇಷ್ಟು ಎನರ್ಜೆಟಿಕ್ ಆಗಿದ್ದಾರೆ. ಹಾಗೆ ಜಾಸ್ತಿ ಕಾಣಲ್ಲ, ಚಿಕ್ಕ ವಯಸ್ಸಿಗೆ ಮದುವೆ ಆಗಿದೆಯಾ ಅವ್ರದ್ದು ಅಂತ. ಹೌದು, ಜಸ್ಟ್ ನಾನು ನಮ್ಮ ಮಮ್ಮಿನ ಕೇಳಿದೆ, ನಿಮ್ಮ ಕಮೆಂಟ್ ಓದಿ ನಮ್ಮ ಮಮ್ಮಿ ಹೇಳಿದರು ಜಲ್ದಿ ಮದುವೆ ಆಗೈತಂತ. ಅಂದ್ರೆ 14 ವರ್ಷಕ್ಕೆ ಮದುವೆ ಆಗೈತಂತ. ಅವಾಗಿನ ಕಾಲದಾಗ ನೋಡಿರಲ್ಲ ಗೈಸ್,
ಬೇಗ ಮದುವೆ ಅದು ಏನೇ ನಮ್ಮ ಮಮ್ಮಿಗೇನ ಊರ ಒಳಗೆ ಲೇಟಾಗಿ ಮದುವೆ ಎದಕ್ಕಿನ್ನ ಮದುವೆ ಆಗೋಲ್ತಿಕ್ಕಿದ ಅನ್ನಕಂತಿದ್ರಂತ ಆಕಿದ ಲೇಟ್ ಮದುವೆ ಅಂತ ಅವ್ರ ಫ್ರೆಂಡ್ಸ್ ಗ್ರೂಪ್ನಾಗ ಆಕಿದು ಫ್ಯಾಮಿಲಿ ಒಳಗಡೆನ ಆಕಿದ ಲೇಟ್ ಮದುವೆ ಅಂತ 14 ವರ್ಷನ ಲೇಟ್ ಅಂತ ಗುಂಡ ಸ್ಟಾರ್ಟ್ ಮಾಡ್ಕೊಂಬಿಟ್ಟಾನ ಗೈಸ್. ಏನಂದ್ರೆ ಏನೋ ಮಾಡಿಸಿ ಕೊಡಂಗಿಲ್ಲ ಆತರ ಮಕ್ಕಂಡಾಗ ಮಾಡ್ಬೇಕು, ನಾವು ಏನು ಮಾಡಿದ್ರು ಅವಾಗೆ ಮಾಡ್ಕೋಬೇಕು. ವಿಡಿಯೋ ಚೆನ್ನಾಗಿದೆ ಅಂತ ಒಬ್ಬರು ಮಾಡಿದ್ರೆ ಥ್ಯಾಂಕ್ ಯು. ಕೃಷ್ವಿ ಚೆನ್ನಾಗಿ ಕಾಣ್ತಾ ಇದ್ದಾಳೆ, ಥ್ಯಾಂಕ್ ಯು. ಮತ್ತೇನಪ್ಪ ಅಂತಂದರೆ ಕಮೆಂಟ್ಸ್ ತುಂಬ ಬರ್ತಾವೆ ಗೈಸ್ ನನಗೆ. ಬಟ್ ಇತ್ತೀಚೆಗೆ ಒಂದು 15 ಡೇಸ್ ಆಯ್ತು ಅನ್ಸುತ್ತೆ ಕಮೆಂಟ್ಸ್ ಜಾಸ್ತಿ ಬರ್ತಾಯಿಲ್ಲ, ಯಾಕಂತ ಗೊತ್ತಿಲ್ಲ. ವ್ಯೂಸನ್ನು ಸ್ವಲ್ಪ ಅಷ್ಟೊಂದೇನು ಬರ್ತಾಯಿಲ್ಲ, ಬಟ್ ಪರವಾಗಿಲ್ಲ, ಓಕೆ, ಎಷ್ಟಾದರೂ ಬರಲಿ, ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ. ಅಕ್ಕ ನೀವು ಡೆಲಿವರಿ ಆದಮೇಲೆ ಹೇಗೆ ಸ್ಲಿಮ್ ಆಗಿರಿ, ಒಂದು ವಿಡಿಯೋ ಮಾಡುವಕ್ಕ ಅಂತ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಸುಮ್ಮನೆ ನಾರ್ಮಲಾಗಿ ವೇಟ್ ತಾನೇ ಸ್ವಲ್ಪ ಒಂದು 10 kg ಲಾಸ್ ಆಗಿದೆ. ನಾನು ಏನೂ ಪ್ರಯತ್ನನೇ ಪಟ್ಟಿಲ್ಲ, ಬಟ್ ನಾನು ಸ್ವಲ್ಪ ಬೊಜ್ಜು ಸ್ವಲ್ಪ ಫ್ಯಾಟ್ ಐತಿ ಇನ್ನೂ, ಬಟ್ ಅದನ್ನು ಕರಗ್ಸೋಕೆ ಒಂದು ಟ್ರೈ ಮಾಡಕಂತೀನಿ. ಆದರೂ ನೆಟ್ಟಿಗೆ ಮಾಡಾಕ್ತಿಲ್ಲ, ಅದನ್ನು ಏನಂತೆ ತೋರಿಸ್ತೀನಿ. ಆ ಕೂದಲು ಬಿಡು ಸಾಕು ಅಕ್ಕ ಅಂತ. ಆಯಿತು ನೋಡಿರಿ, ನಿಮ್ಮ ಸಲುವಾಗಿ ಇಲ್ಲೇ ಇಟ್ಬಿಟ್ಟಿನಿ ಅವನು. ಅಯ್ಯೋ ದೇವ್ರೆ. ಜ್ಯೋತಿ ಅಕ್ಕ ಸೂಪರಾಗಿ ಕಾಣ್ತಾ ಇದ್ದಾರೆ ಅಂತ, ಥ್ಯಾಂಕ್ ಯು. ಹಾಯ್ ಅಕ್ಕ, ಸೂಪರ್ ಬಾಂಡಿಂಗ್ ನಿಮ್ಮದು ಅಂತ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆಯ್ ಸಿಸ್ ನೈಸ್ ಅಕ್ಕ ತಂಗಿ ಜಗಳ, ನನಗೂ ಕೂಡ 2 ತಂಗಿರು, ನಾನೇ ದೊಡ್ಡೋಳು ಅಂತ. ನೈಸ್. ನಾವು 4 ಜನ ಅಕ್ಕ ತಂಗಿಯರು, ಒಬ್ಬ ತಮ್ಮ ಅಂತ. ನನಗೆ ಯಾರಣ್ಣ ಅಂತ ನೋಡ್ಬಿಟ್ರೆ ನಮ್ಮನ್ನೇ ನೆನಪಾಗ್ತಿರ್ತೀವಿ, 4 ಜನ ಒಬ್ಬರು ಹಂಗೆ ನಾವೇ ನೆನಪಾಗ್ತಾ ಇರ್ತೀವಿ. ಅವರಿಗೆ ನಾವು ನೆನಪಾಗ್ತಾ ಇರ್ತೀವಿ, ನಾವು ಏನಾದರೂ ವಿಡಿಯೋಸ್ ನೋಡ್ತಾ ಇದ್ರೆ ನಾವು ನೆನಪಾಗ್ತಾ ಇರ್ತೀವಿ ಅಂತ ಅನಿಸುತ್ತಾ. ನಿಮ್ಮ ಹಸ್ಬೆಂಡ್ ಹೇಗೆ, ಅವರ ಬಗ್ಗೆ ವಿಡಿಯೋ ಬ್ಲಾಗ್ ಮಾಡಿ, ಯಾವಾಗಲೂ ನಿಮ್ಮ ಫ್ಯಾಮಿಲಿ ವ್ಲಾಗ್ಸ್ ಮಾಡ್ತೀರಾ, ಆದರೆ ನಿಮ್ಮ ಅಣ್ಣ ಯಾವ ಥರ ನೋಡ್ಕೊತಾರ ಗಂಡನ ಫ್ಯಾಮಿಲಿ ಬಗ್ಗೆ ನೆಕ್ಸ್ಟ್ ಬ್ಲಾಗ್ ಮಾಡಿ ಅಂತ ಮಾಡಿದ್ದೀರಾ. ಗೊತ್ತಿಲ್ಲ, ಅವ್ರಿಗೆ ಇಷ್ಟಪಡಂಗಿಲ್ಲ, ಸೊ ಅದಕ್ಕೆ ನಾನು ಅವ್ರ ಬಗ್ಗೆ ಏನು ಹೇಳೋಕ್ಕೆ ನಾನು ಇಷ್ಟಪಡಂಗಿಲ್ಲ. ಅವರಾಗಿ ಏನಾದರೂ ಹೇಳ್ರಿ, ಶೇರ್ ಮಾಡಿರಿ, ತೋರಿಸ್ರಿ ಅಂದರೆ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ಇಷ್ಟ ಇಲ್ಲದೆ ಇರೋದು ಮಾಡಬಾರ್ದು ಅಂತೇಳಿ ನಾನು ಸುಮ್ಮನೆ ಇರ್ತೀನಿ ಅಷ್ಟೇ. ಫ್ರ್ಯಾಂಕ್ ವಿಡಿಯೋ ಮಾಡಿ ಅಂತ. ಫ್ರ್ಯಾಂಕ್ ವಿಡಿಯೋ ಅಂತೂ ಮಾಡೋದೇ ಇಲ್ಲ ನಮ್ಮದ್ರೊಳಗಡೆ, ಯಾಕಂದರೆ ಎಲ್ಲರೂ ಸೆನ್ಸಿಟಿವ್ ಅದಾರ, ಎಲ್ಲರೂ ಸೆಂಟಿಮೆಂಟಲ್ ಅದಾರ, ಸೊ ಮಾಡೋಕ್ಕಾಗಲ್ಲ. ಹಾಯ್ ಅಕ್ಕ ಸೂಪರ್. ಅಮೂಲ್ಯ ಅನನ್ಯರ ಮೇಲೆ ಬೇಕಾದ್ರೆ ಫ್ರ್ಯಾಂಕ್ ಮಾಡ್ತೀನಿ. ನೀವು ಊರಿಗೆ ಹೋದರೆ ಈ ಊರಿನ ವಿಡಿಯೋ ಇರಲ್ಲ, ಬ್ಲಾಗ್ ಯಾರು ಮಾಡ್ತಾರೆ, ಸಾವಿತ್ರಿ ಅವರಿಗೆ ಹೇಳಿ ಮಾಡೋಕ್ಕೆ, ಅಕೌಂಟ್ ಮಾಡೋಕ್ಕೆ ಬರ್ತಾ ನೋಡಿ, ಯೂಟ್ಯೂಬ್ ಅಕೌಂಟು ಅಂತ. ಆಕಿನೂ ಮಾಡ್ಬೇಕಂತ ಅನ್ಕೊಂತಿದ್ಲು, ಬಟ್ ಅವರಿಗೆ ಗೊತ್ತಿಲ್ಲ. ಅವ್ರ ಇಂಟ್ರೆಸ್ಟ್ ಅಲ್ವಾ ಗೈಸ್, ಅವ್ರ ಇಂಟ್ರೆಸ್ಟ್ ಬಂದರೆ ಮಾಡಬಹುದು. ಅಕ್ಕ ನೀನು ಚೆನ್ನಾಗಿ ಕಾಣಿಸ್ತಾ ಇದ್ದೀಯಾ ಆ್ಯಂಡ್ ನ್ಯಾಚುರಲ್ ಬ್ಯೂಟಿ ಅಂತ. ಸಾವಿ ಸಖತ್ತಾಗಿ ಕಾಣಿಸ್ತಿದ್ದಾಳೆ, ನನ್ನ ವಿಡಿಯೋಗೂ ಲೈಕ್ ಮಾಡು, ಯೂಟ್ಯೂಬಲ್ಲಿ ಇದೆ ನೋಡು ಅಂತ. ನಾನು ಹೋಗಿ ಲೈಕ್ ಮಾಡಿ ನೋಡಿ ಬ್ರದರ್ ನಿಮ್ಮ ವಿಡಿಯೋನ, ಥ್ಯಾಂಕ್ ಯು. ಅಡ್ವಾನ್ಸ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಸಾವು ಸಿಸ್ಟರ್. ಹೋದ ವರ್ಷ ನಿಂಬೆ ಗಿಡ ತೋರಿಸಿ ಅಂತ. ಗೈಸ್ ಏನಂತಂದ್ರೆ ಲಾಸ್ಟ್ ಟೈಮ್ ನಾನು ಇಲ್ಲೇ ಇದ್ದೆ. ಆ್ಯಕ್ಚುಲಿ ನಾನು ಹಾಸ್ಪಿಟಲ್ಗೆ ಅಂತ ರಾಖಿ ಕಟ್ಟಕತ್ತ ಬಂದಾಗನೇ ಇಲ್ಲಿ ಸ್ವಲ್ಪ ರೆಸ್ಟ್ ಹೇಳಿದ್ರಲ್ಲ, ಅವಾಗ ಇಲ್ಲೇ ಇದ್ದೆ. ಬರ್ಡೇ ಕೂಡ ಇಲ್ಲೇ ಇದ್ದೆ ಲಾಸ್ಟ್ ಟೈಮು. ಅವಾಗ ಹೇಳಿದ್ದೀರಿ, ಅವಾಗ ಒಂದು ನಿಂಬೆಹಣ್ಣು ಗಿಡ ನಡ್ಸಿದ್ವಿ ನಾನು ಸಾವಿತ್ರಿ ಅಕ್ಕಿ ಬರ್ಡೇ ದಿನ. ಅದು ಇಷ್ಟು ದಿನ ಸ್ವಲ್ಪ ಒಣಕ್ಯಂತ ಹೊಂಟಿತ್ತು ಗೈಸ್. ಈಗ ಒಂದು ವಾರ ಮೇಲೆ ಆಯ್ತು ಅನ್ಸುತ್ತೆ, ಇವಾಗ ಸ್ವಲ್ಪ ಚಿಗುರು ಕಾಣಕಂತೈತಿ. ಆ ವಿಡಿಯೋ ಅದನ್ನು ತೋರಿಸ್ತೀನಿ ತಡ್ರಿ, ಸಾವಿತ್ರಿ ಬರ್ಡೇ ದಿನ ತೋರಿಸ್ತೀನಿ ಅದನ್ನು. ಎಷ್ಟು ನೆನಪಿಟ್ರು ನೋಡಿ ಗೈಸ್ ಅವರು, ನಿಂಬೆ ಗಿಡ ತೋರಿಸ್ರಿ ಅಂದ. ನೀವು 3 ಜನರಲ್ಲಿ ನಾನು ಚಂದ ಕಾಣ್ತೀನಿ, ಸಾರಿ ಜೋಕ್ ಸಪೋರ್ಟ್ ಆಲ್ ಆರ್ ಗುಡ್ ಅಂತ, ಥ್ಯಾಂಕ್ ಯು. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಂತ ಭಾಳ ಜನ ವಿಶ್ ಮಾಡಿದ್ದೀರ ಸಾವಿಗೆ, ಥ್ಯಾಂಕ್ ಯು. ಬರ್ತಡೇ ಮಾಡಿ ಹೋಗಿ ಅಕ್ಕ ಅಂತ. ಫೈನಲಿ ಬರ್ತಡೇ ಮಾಡಿ ಹೋಗೋದೇ ಆಯಿತು. ರಕ್ಷಾಬಂಧನ ಮುಗಿಸ್ಕೊಂಡು ಹೋಗಿ ಅಂತ. ಹಂಗ ಹಬ್ಬಗಳು ಬರ್ತಾ ಇರ್ತವೆ, ಏನು ಮಾಡೋಕ್ಕಾಗಲ್ಲ, ಅದು ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು. ಮತ್ತೆ ಹಂಗೆ ನೋಡೋಕಂತ್ರ ಆ್ಯಂಡ್ ಕಂಟೆಂಟ್ ಇರಲಿ ವಿಡಿಯೋಸಲ್ಲಿ. ಮಾತುಗಳು ಕೇಳೋದೇ ಸಬ್ಸ್ಕ್ರೈಬರ್ಸ್ ವಟ ಆ್ಯಂಡ್ ಮಾತಾಡ್ತೀರಾ ಅಪ್ಪ ರೇಷ್ಮಾ, ಅಷ್ಟು ಮಾತಾಡಲ್ಲ ಆ್ಯಕ್ಚುಲಿ, ಮಾತಾಡಬೇಕು ಬ್ಲಾಗ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಕಂಟೆಂಟ್ಸ್ ಬರಲಿ, ಏನಾದರೂ ವ್ಯೂಸ್ ಬರುತ್ತೆ ಅಂತ ಮಾಡಿದ್ದೀರಾ, ಪಾಪ ಸಜೆಷನ್ ಕೊಟ್ಟಿದ್ದೀರಾ. ಏನಂದ್ರೆ ಮಾತಾಡಿಲ್ಲ ಅಂದ್ರೆ ಏನು ಮಾತಾಡಲ್ಲ ನೋಡಿ, ಹೆಂಗೆ ಕುಂತಾವಂತೀರಿ. ಮಾತಾಡಿ ಏನೋ ಒಂದು ಕಾಮಿಡಿ ಥರ ಮಾಡೋಕೆ ಹೋದ್ರೂ ಅದಕ್ಕೂ ಒಂದು ಏನಾದರೂ ಅಂತೀರ. ನೀವಂತಲ್ಲ, ಎಲ್ರ ಬಗ್ಗೆ ಹೇಳಕ್ಕಂತೀರ, ಒಬ್ಬೊಬ್ರ ಬಗ್ಗೆ ಹೇಳಕ್ಕಂತೀನಿ, ಹಂಗೆ ಮಾಡ್ತಿರ್ತಾರ. ಸಾರಿ.
ಮಾಡಕ್ಕೆ ಟ್ರೈ ಮಾಡ್ತೀವಿ. ಯಾಕಂದ್ರೆ ಇವಾಗ ಏನು ಕಂಟೆಂಟ್ ಅಂದ್ರೆ ನಮ್ಗೆ ಏನು ಮಾಡೋಕ್ಕಿರುತ್ತೆ ಗೈಸ್. ಆ್ಯಕ್ಚುಲಿ ನನಗೇನಿರುತ್ತೆ ಹೇಳ್ರಿ, ನಾನು ಮನೆಗೇ ಇರ್ತೀನಿ, ಮನೆಯಂದೇ ತೋರಿಸ್ಬೇಕು, ಮನೆಗೇ ಇರಬೇಕು. ನನಗೂ ಆರಾಮಾಗಿ ಅಲ್ಲಿ ಇಲ್ಲಿ ಸುತ್ತಾಡೋದು ಅದು ಇದು ಫ್ರೀಡಮ್ ಇದ್ದಿದ್ರೆ ನಾನು ಕಂಟೆಂಟ್ ಹುಡ್ಕೊಂಡು ಏನೇನೋ ವಿಚಿತ್ರ ಮಾಡ್ಬೋದಿತ್ತು. ಬಟ್ ನನ್ನ ಮನೇಲೇ ಇರೋದಕ್ಕೆ ಮತ್ತು ನಮ್ಮ ಗುಂಡ ಇರೋದಕ್ಕೆ ಇಷ್ಟಾದರೂ ಮಾಡ್ತೀನಿ ಅಂದ್ರೆ ನಾನೇ ಗ್ರೇಟ್ ಅಂತ ನಾನು ಅನ್ಕೊಂತಿರ್ತೀನಿ. ನೀವು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ, ಬಟ್ ನನಗೆ ಅಷ್ಟು ಇದಿಲ್ಲ ಗೈಸ್, ಮಾಡೋಕೆ ಸಪೋರ್ಟ್ ಇಲ್ಲ. ಸಪೋರ್ಟ್ ಅಂತಲ್ಲ, ಒಟ್ಟು ಅದಕ್ಕೂ ಎಲ್ಲ ಟೈಮ್ ಬೇಕು ಗೈಸ್. ಮತ್ತು ಈ ಥರ ಪ್ರೀ ಪ್ಲ್ಯಾನಿಂಗ್ಸ್ ಇರಬೇಕು. ಆ ಥರ ಮಾಡ್ಕೊಂಡು ಕೊಡೋಕೆ ನನಗೆ ಇವಾಗ ಆಗಂಗಿಲ್ಲ. ನಾನು ಪಾಪು ನೋಡ್ಕೋಬೇಕು, ಮತ್ತು ಅಲ್ಲಿ ಹೋದ್ನಿ ಅಂದ್ರೆ ಕೆಲಸ ಇರುತ್ತೆ. ಆ ಥರ ಮಾಡೋಕ್ಕೆ ಏನೋ ಯೋಚನೆಗಳೇ ಇಲ್ಲ ಆ ಥರ ಮಾಡ್ಬೇಕಂತೇಳಿ. ನನಗೂ ಇಷ್ಟ ಏನಾದರೂ ಹಿಂಗೆ ಹೂನು ಸಪೋರ್ಟ್ ಮೀ ಅವು ಇವು ಮಾಡ್ಬೇಕಂತ ಎಷ್ಟು ಅನ್ಕೊಳಕಂತೀವಿ, ನಂಗೆ ಟೈಮ ಸಿಗೋವಲ್ಲ ಆಗ್ಬಿಟ್ಟೈತಿ ಮಾಡೋಕೆ. ನೈಸ್ ಬ್ಲಾಗ್ ಅಂತ ಮಾಡಿದ್ದೀರಾ. ಅಮ್ಮು ಹಾಸ್ಟೆಲ್ಗೆ ಹೋದ್ಮೇಲೆ ಸ್ಲಿಮ್ ತುಂಬ ಆಗಿದ್ದಾಳೆ, ಚೆನ್ನಾಗಿ ಊಟ ಮಾಡಿಸಿ ಅಂತ ಮಾಡಿದ್ದೀರಾ. ಅಯ್ಯೋ ಹಂಗೆ ಕಾಣಿಸತ್ತಾಳಕ್ಕೆ ಚಲೋ ಆಗ್ಯಾಳೆ ಈಗ. ಮತ್ತೆ ಅಕ್ಕ ಪ್ರೆಗ್ನೆಂಟ್ ಇದ್ದಾಗ ನಾಗೇಶಿಗೆ ಹಾಲು ಎರಿಬಾರ್ದು ಅಂತ ಮಾಡಿದ್ರೆ ಹೌದು ಗೊತ್ತಿತ್ತು. ಅದಕ್ಕೆ ನಾನು ಕಾಯಿನ ಹೊಡಿಬಾರ್ದು ಅಂದಿದ್ರೆ ಕಾಯಿ ಹೊಡೆದಿದ್ದಿಲ್ಲ ಅಷ್ಟೇ, ಗೊತ್ತಿಲ್ಲ. ಹಾಕಿದ್ನೇನೋ ಹಾಲು ನನಗೂ ನೆನಪಿಲ್ಲ ಲಾಸ್ಟ್ ಟೈಮ್. ನೆಕ್ಸ್ಟ್ ಬ್ಲಾಗಲ್ಲಿ ಹೇಳಿ ನನ್ನ ಬರ್ತಡೇ ಇದೆ ನಾಳೆ ಕೋಮಲ ಅಂತ. ಹ್ಯಾಪಿ ಬರ್ತ್ಡೇ ಕೋಮಲ, ಹ್ಯಾಪಿಯಾಗಿರು, ಖುಷಿಯಾಗಿರು. ಐ ಆಮ್ ಕೋಮಲ ಅಕ್ಕ, ನೀವು ಚೆನ್ನಾಗಿ ಕಾಣ್ತೀರಾ. ಮತ್ತು ರಘು ಕೂಡ ತುಂಬ ಮುದ್ದಾಗಿ ಕಾಣ್ತಿದ್ದಾನೆ. 4 ಜನ ಅಕ್ಕ ತಂಗಿ ಮೇಲೆ ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಲಾಟ್. ಅಷ್ಟೇ, ಸೂಪರ್ ಬ್ಲಾಗ್, ನೈಸ್ ಬ್ಲಾಗ್ ಅಂತ ಮಾಡಿದ್ದೀರಾ. ನೈಸ್ ಫ್ಯಾಮಿಲಿ, ರೇಷ್ಮಾ ಸಿಸ್ ಸೂಪರ್ ಅಂತ ನಮ್ಮ ಒಬ್ಬರು ಸಿಸ್ ಮೇಘಾ ಅಂತ ಚಿರು ಅಂತ ಅವ್ರು ಮಾಡಿದಾರ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಸ್ವಲ್ಪ ಕಮೆಂಟ್ಸ್ ಓದಿನಿ ಗೈಸ್. ಇವಾಗ ಮತ್ತೆ ಲೆಂತ್ ಆಗ್ಬಿಡುತ್ತೆ ವಿಡಿಯೋನ, ಬೋರಿಂಗ್ ಆಗ್ಬಿಡುತ್ತೆ ನಿಮ್ಗೆ. ಅಯ್ಯೋ ನಮ್ಮ ಗುಡ ತೋರಿಸ್ಬಿಡ್ತೀನಿ ರೀ ನಿಮ್ಗೆ. ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ಹಾಯ್ ಮಾಡಪ್ಪಜಿ, ಹಾಯ್ 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 ಗಾಯ್ಶ್. ಇವಾಗ ಜಸ್ಟ್ ರಾಗಿ ಗಂಜಿ ತಿನ್ಸಿನಿ ಗೈಸ್, ಅದಕ್ಕೆ ಹಂಗೆ ಆಗ್ಬಿಟ್ಟಾನ ಅವನು. ಇವಾಗ ಸ್ನಾನಗಿನ ಮಾಡಿಸ್ಬೇಕು ಅವನಿಗೆ. ನೋಡ್ರಿ ಕಾಡಿಗೆ ಇಲ್ಲ ಹಚ್ಚಕೋಗಿ ಇಲ್ಲ ಹಚ್ಬಿಟ್ಟಿನಿ. ಇರ್ಲಿ ಬಿಡು, ಎಲ್ಲರ ದೃಷ್ಟಿ ಆ ಕಾಡಿಗೆ ಮೇಲೆ ಹೋಗುತ್ತೆ ಅಂತಂದ್ರೆ ಸೊ ಅದಕ್ಕೆ ಬಿಟ್ಟೀನಿ. ಏನು ಮಾಡಮ್ಮ ಗುಂಡ ಬ್ಲಾಗ್ ಏನು ಮಾಡೋಣ. ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೇನಾದರೂ ನಿಮ್ಮದು ಕ್ವಶನ್ಸ್ ಇತ್ತಂದ್ರೆ ನನಗೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಮತ್ತೆ ಯಾವಾಗಾದರೂ ಓದೋಕೆ ಟ್ರೈ ಮಾಡ್ತೀನಿ. ಓಕೆ, ಹೀಗೆ ನನ್ನ ಬ್ಲಾಗ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್ 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 ಮಾಡಿ, ಬಾಯ್ ಬಾಯ್.